ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಧಾನಿಗಳಾಗಿ ನರೇಂದ್ರ ಮೋದಿ 4399 ದಿನಗಳನ್ನು ಪೂರೈಸಿದ್ದಾರೆ. ಈ ದೇಶದ ಅತಿ ಹೆಚ್ಚು ಕಾಲದವರೆಗೆ ಪ್ರಧಾನಮಂತ್ರಿ ಆಗಿರುವಂತಹ ಹೆಗ್ಗಳಿಕೆಗೆ ನರೇಂದ್ರ ಮೋದಿ ಅವರು ಪಾತ್ರರಾಗ್ತಾ ಇದ್ದಾರೆ. ಹೀಗಾಗಿ ನರೇಂದ್ರ ಮೋದಿ ಅವರ ಸಾಧನೆಯನ್ನ ಇಡೀ ದೇಶವೇ ಕೊಂಡಾಡ್ತಾ ಇದೆ. ಏನು ಅಂತಂದ್ರೆ ಅತಿ ಹೆಚ್ಚು ಕಾಲ ಅಧಿಕಾರದಲ್ಲಿರುವಂತಹ ಒಬ್ಬ ನಾಯಕ ಅಂತ. ಒಬ್ಬ ನಾಯಕ ಎಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿ ಇರ್ತಾನೆ ಅನ್ನೋದು ತುಂಬಾ ಇಂಪಾರ್ಟೆಂಟಾ, ಅಥವಾ ಒಬ್ಬ ನಾಯಕ ಎಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಾನೋ ಅಷ್ಟು ವರ್ಷಗಳ ಕಾಲ ಏನು ಸಾಧನೆ ಮಾಡಿದ್ದಾನೆ, ಸಮಾಜದಲ್ಲಿ ಏನು ಬದಲಾವಣೆ ತಂದಿದ್ದಾನೆ, ಸಮಾಜದ ಮೇಲೆ ಎಷ್ಟು ಪರಿಣಾಮ ಬೀರಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾ, ಅಥವಾ ಸತತ ಚುನಾವಣೆಗಳನ್ನ ಎದುರಿಸಿ ಅಭೂತಪೂರ್ವವಾದಂಥ ತೀರ್ಪಿನೊಂದಿಗೆ ಈ ದೇಶದ ಚುಕ್ಕಾಣಿ ಹಿಡಿಯುವುದು ದೊಡ್ಡ ಸಾಧನೆನ? ಹಾಗಾದ್ರೆ ನರೇಂದ್ರ ಮೋದಿ ಅವರು ನೆಹರು ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ದಾರೆ. ನೆಹರು ಮತ್ತು ನರೇಂದ್ರ ಮೋದಿ ಅವರ ನಡುವೆ ಈಗ ದೊಡ್ಡ ಕಂಪ್ಯಾರಿಸನ್ ನಡೀತಾ ಇದೆ. ಹಾಗಾದ್ರೆ ಈ ಕಂಪ್ಯಾರಿಸನ್ ನಿಜಕ್ಕೂ ನ್ಯಾಯಸಮ್ಮತವಾಗಿರುವುದಾ? ನೆಹರು ಅವರು ಅಧಿಕಾರ ವಹಿಸಿದಾಗ ಇದ್ದಂತಹ ಭಾರತದ ಪರಿಕಲ್ಪನೆ ಮತ್ತು ಈಗಿರುವಂತಹ ಭಾರತ, ಇವೆರಡರ ನಡುವಿನ ವ್ಯತ್ಯಾಸ ಏನು? ನೆಹರು ಅವರ ಅಧಿಕಾರ ವಹಿಸಿದಾಗ ಭಾರತದ ಪರಿಸ್ಥಿತಿ ಯಾವ ರೀತಿ ಇತ್ತು ಮತ್ತು ಮೋದಿ ಅವರ ಅಧಿಕಾರ ವಹಿಸಿದಾಗ ಭಾರತದಲ್ಲಿದ್ದಂತಹ ಸಮಸ್ಯೆಗಳೇನು? ಹಾಗಾದರೆ ನರೇಂದ್ರ ಮೋದಿ ಅವರು ನೆಹರು ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿರೋದು ಕೇವಲ ಅಧಿಕಾರದ ಲೆಕ್ಕಾಚಾರದಲ್ಲಿನ ಅಥವಾ ಸಾಧನೆಗಳ ವಿಚಾರದಲ್ಲೂ ಕೂಡ? ಹಾಗಾದ್ರೆ ನರೇಂದ್ರ ಮೋದಿ ಅವರ ಸಾಧನೆ ಏನು ಈ 12 ವರ್ಷಗಳ ಕಾಲ? ಅದನ್ನ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್ ಮೆಗಾಸ್ಟಾರ್ ಮೋದಿ. ಆಡಳಿತದಲ್ಲಿ ನೆಹರು ಮೀರಿಸಿದ ನರೇಂದ್ರ ಮೋದಿ ಭಾರತದ ಇತಿಹಾಸದಲ್ಲಿ ಹೊಸ ಮೈಲುಗಲ್ಲು ಸೃಷ್ಟಿಸಿದ ನಮೋ. ಪ್ರಧಾನಿಯಾಗಿ 12 ವರ್ಷ ಜನರಿಗೆ ಮೋದಿ ಕೊಟ್ಟ ಭರವಸೆ ಈಡೇರಿದೆಯಾ? ನೆಹರು ಕಾ ರೆಕಾರ್ಡ್ ಬ್ರೇಕ್. ನಮೋ ಸಾಧನೆಗಳೇನು, ವೈಫಲ್ಯಗಳೇನು? ಮೋದಿ 3.2 ನವಭಾರತ ನಿರ್ಮಾಣ ಸಫಲವಾಗಿದೆಯಾ? ಪ್ರಧಾನಿ ನರೇಂದ್ರ ಮೋದಿ ಮುಂದಿರುವಂತಹ ಸವಾಲುಗಳೆಷ್ಟು? ಹೊಸ ಇತಿಹಾಸ, ವಿಶ್ವಗುರು ಕಿರೀಟ, ಮತ್ತೊಮ್ಮೆ ಜನಾಶೀರ್ವಾದ ಫಿಕ್ಸ. ಮೆಗಾಸ್ಟಾರ್ ಮೋದಿ ಸಾಧನೆಗಳೆಷ್ಟು, ವೈಫಲ್ಯಗಳೆಷ್ಟು? ಇತಿಹಾಸ ಯಾರು ಹೆಚ್ಚು ಸಮಯದಲ್ಲಿದ್ದರು ಅನ್ನೋದನ್ನ ಅಳೆಯುವಂತಹ ಗಡಿಯಾರ ಅಲ್ಲ. ಬದಲಾಗಿ ಇತಿಹಾಸ ನಾಯಕ ಎಷ್ಟು ಬಾರಿ ಗೆದ್ದ ಮತ್ತು ಆತ ಗೆದ್ದಂತಹ ಸಂದರ್ಭದಲ್ಲಿ ಅಧಿಕಾರ ವಹಿಸಿಕೊಂಡು ಏನನ್ನು ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ಮಾತ್ರ ಇತಿಹಾಸ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತದೆ. ಹಾಗಾದರೆ 1917 ಆಗಸ್ಟ್ 15ರಂದು ಅಧಿಕಾರ ವಹಿಸಿಕೊಂಡ ಜವಾಹರ್ಲಾಲ್ ನೆಹರು ಅವರ ಸಾಧನೆ ಮತ್ತು ಈಗ 12 ವರ್ಷಗಳ ಕಾಲ ಸತತ ಅಧಿಕಾರದಲ್ಲಿದ್ದು ನೆಹರು ಅವರ ರೆಕಾರ್ಡ್ ಬ್ರೇಕ್ ಮಾಡಿದಂತಹ ಮೋದಿ ಅವರ ಸಾಧನೆ ಏನು ಅನ್ನೋದರ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆಯನ್ನು ನಡೆಸ್ತೀವಿ. ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅತಿಥಿಗಳಿದ್ದಾರೆ, ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ಎಸ್, ನಮ್ಮೊಂದಿಗಿದ್ದಾರೆ ಗೋವಿಂದರಾಜು ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರು. ಇನ್ನು ಕಾಂಗ್ರೆಸ್ನ ವಕ್ತಾರರಾದಂತಹ ದರ್ಶನ್ ಅವರು ಕೂಡ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ದರ್ಶನ್ ಅವರೇ, ತಮಗೂ ಕೂಡ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು JDS ವಕ್ತಾರರು ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ನಾಗೇಂದ್ರ ಪ್ರಸಾದ್ ಅವರು. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಗೋವಿಂದರಾಜು ಸರ್, ಜನರಿಂದ ಮತ್ತೆ ಮತ್ತೆ ಆಯ್ಕೆ ಆಗೋದು ತುಂಬಾ ದೊಡ್ಡ ಸಾಧನೆ. ಆದರೆ ನಾಯಕತ್ವ ಅಥವಾ ನಾಯಕ ಅನ್ನೋನನ್ನ ಆತ ಎಷ್ಟು ದಿನಗಳ ಕಾಲ ಅಧಿಕಾರದಲ್ಲಿದ್ದ ಅನ್ನೋ ಆಧಾರದ ಮೇಲೆ ಮೌಲ್ಯಮಾಪನ ಮಾಡಿ ಆತನ ಹಿರಿಮೆ ಗರಿಮೆ ಸಾಧನೆಯನ್ನು ಬಣ್ಣಿಸಬೇಕು, ಅಥವಾ ಆತ ಗೆದ್ದು ತನ್ನ ಅಧಿಕಾರವನ್ನು ಎಷ್ಟು ಜನಹಿತಕ್ಕಾಗಿ ಪರಿಣಾಮಕಾರಿಯಾಗಿ ಬಳಸಿಕೊಂಡರು ಅನ್ನೋದರ ಬಗ್ಗೆ ಮತ್ತು ಅನ್ನುವುದರ ಮೇಲೆ ಸಾಧನೆಯನ್ನು ಗುರುತಿಸಬೇಕು. ತಾವೇನು ಹೇಳ್ತೀರಿ? ಖಂಡಿತವಾಗಿ ನೀವು ಒಳ್ಳೆಯ ಪ್ರಶ್ನೆಯನ್ನು ಮುಂದಿಟ್ಟಿದ್ದೀರ. ಇವತ್ತು ಎಕ್ಸ್ಪೀರಿಯನ್ಸ್ಗೂ ಸರ್ವಿಸ್ಗೂ ಭಾಳ ಡಿಫ್ರೆನ್ಸ್ ಇದೆ. ಸಹಜವಾಗಿ ಸರ್ವಿಸ್ ಅನ್ನೋದು ಒಂದು ಯಾವುದೋ ಒಂದು ಇಲಾಖೆಯಲ್ಲಿ
ಒಂದು ರಿಟೈರ್ಡ್ ಆಗೋವರೆಗೂ ಕೆಲಸ ಮಾಡುವಂಥದ್ದು. ಆ ರಿಟೈರ್ಡ್ ಆಗ ಮಧ್ಯದಲ್ಲಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಅನುಭವವನ್ನು ಪಡೆದು ನಾನು ಆಚೆ ಹೋಗ್ತಾ ಇದ್ದೇನೆ ಅನ್ನೋದು ಭಾಳ ಮುಖ್ಯವಾಗುತ್ತೆ. ಅದೇ ರೀತಿ ಇವತ್ತು ಸನ್ಮಾನ್ಯ ಮೋದಿಯವರು ಏನು 2014ರಲ್ಲಿ ಪ್ರಧಾನಮಂತ್ರಿಯಾಗಿ ಜನರಿಂದ ಆಯ್ಕೆ ಆದಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕು, ಎಷ್ಟು ಬದಲಾವಣೆ ಆದರೆ ಒಳ್ಳೆಯದು ಅನ್ನೋದು ಒಂದು ದೀರ್ಘ ಯೋಚನೆ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು ಒಬ್ಬ ಸೇವಕನಾಗಿ. ಸೊ ಈ ಒಂದು ವಿಚಾರದಲ್ಲಿ ನಾವೆಲ್ಲ ಪ್ರಧಾನಿಗಳು ಏನು ಮಾಲೀಕರಾಗಿ ಬರ್ತಾರಾ? ಇಲ್ಲ ನೋಡಿ, ನಾವು ಮಾಲೀಕರು ಇಲ್ಲಿ ನಾವು ಹೇಳುವಂಥ ಕೆಲಸ ಮಾಡ್ತಾ ಇಲ್ಲ. ಪ್ರಧಾನಿಯವರು ವಹಿಸ್ಕೊಂಡಂಥ ಸನ್ಮಾನ್ಯ ಮೋದಿಯವರು ವಹಿಸ್ಕೊಂಡ ಜವಾಬ್ದಾರಿ ತದನಂತರ ಆದ ಬದಲಾವಣೆಗಳು ಏನು ಅನ್ನೋದನ್ನು ಒಂದು ಜನರ ಮುಂದೆ ಹೇಳುವಂಥ ಕೆಲಸ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಹಿಂದೆ ಕಂಪ್ಯಾರಿಸನ್ ಏನು 2014ವರೆಗೂ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಿತ್ತು, ಅದಾದ ನಂತರ ಎಷ್ಟು ಅಭಿವೃದ್ಧಿ, ಅದರ ವೇಗ ಹೇಗಿತ್ತು, ಎಷ್ಟು ಅಭಿವೃದ್ಧಿ ಆಗಿದೆ ಅನ್ನೋ ಒಂದು ಚಿಂತನೆ ಜನರಿಗೆ ತಿಳಿಸುವಂಥ ಕೆಲಸ. ಈಗ ನಾವು ಸಹಜವಾಗಿ ಹೇಳುವಂಥದ್ದು ಏನಂದರೆ ರೈಲ್ವೆ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು. ಈಗ ರೈಲ್ವೆ ಇದರಲ್ಲಿ ನಾವು ನೋಡುವಂಥದ್ದು ಏನಿದೆ ಅಂದರೆ ಸುಮಾರು 2014ವರೆಗೂ ಸುಮಾರು 21 ಕಿಲೋಮೀಟರ್ ವಿದ್ಯುದೀಕರಣ ಆಗುವಂಥ ಕೆಲಸ ಆಗಿತ್ತು.